चनपट्टन की बल्दिया CMC में स्पेशल मीटिंग। नाजरीन, आज हम आपको बताएंगे कि अवाम की जानिब से मुंतखब करदा अवामी नुमाइंदे यानी काउंसलर CMC मीटिंग में क्या करते हैं। इजलास शुरू होते ही अरकान बल्दिया काउंसलर्स ने कमिश्नर डॉक्टर आनंद और सदर बल्दिया नजमुन्निसा को आड़े हाथ लेते हुए सवालात करने लगे। तकरीबन 5 लाख की बदउनवानी पर अवामी नुमाइंदों के सवालात। ಜನಪದದಲ್ಲಿ ಈ ಪಂಚಾಯತಿಗಳಲ್ಲಿ ಗೋಲ್ಮಾಲ್ 100 ನೀವು ಯಾವ ರೀತಿ ಮಾಡಿದಿರಾ ಆ ರೀತಿಯಲ್ಲಿ ಎಲ್ಲ ವಾರ್ಡ್ಗೂ 5 ಲಕ್ಷ ಮಾಡಿಕೊಡಿ ಕೊಡಿ ಕೆಲಸ ಕೊಡಿ ಪ್ರತಿ ವಾರ್ಡ್ಗೂ 31 ವಾರ್ಡ್ಗೂ 5 ಲಕ್ಷ ಪವರ್ ಇದೆ ಕೊಡಿ ನೀವು ಪವರ್ ಇದ್ಮೇಲೆ ನಮಗೆ ಯಾಕೆ ಕರೀತೀರಾ ಪವರ್ ಯೂಸ್ ಮಾಡಿ ಸಭೆಗೆ ಕರೀತೀರಾ ಪವರ್ ಇದ್ಮೇಲೆ ನಮ್ಮನ್ನ ಕರೀತೀರಾ ನೀವು ಅಧ್ಯಕ್ಷರು ಆಯ್ತು ಇಬ್ರೇ ಸೇರ್ ಮಾಡ್ಕೊಳ್ರಿ ಆ ರೀತಿ ಅಂತ ಮತ್ತೆ ಕಾನೂನಲ್ಲಿ ಹೇಳ್ರಿ ಸಭೆ ನಡವಳಿಕೆ ಸಭೆ ತೀರ್ಮಾನ ನಂತರ ನೀವು ವರ್ಗಾವಣೆ ಕೊಡಬೇಕಾಯ್ತು ತಪ್ಪು ಮಾಡಿದಿರಾ ನೀವು ಹೆಂಗೆ ವರ್ಗಾವಣೆ ತರ ನಿಗದಿ ಮಾಡಿದಿರಾ ರೈತರ ನಿಗದಿ ಪಡಿಸ್ಕೊಂಡಿದ್ದೀರಾ ಹಂಗೆ ಯಾವ ರೀತಿ ಕೆಲಸ ಮಾಡಬೇಕು ಸರ್ ನೀವೇ ಸರ್ ಅದು 2,500 ರೂಪಾಯಿಂದ 3,000 ರೂಪಾಯಿಗೆ ಅದು ಎಗರೋಯ್ತು ಅದು 7,500 ರೂಪಾಯಿ ಅಂತ ಹೇಳಿದ್ರೆ ವಾರ್ಡ್ಗೆ ಒಂದು 5,000 ರೂಪಾಯಿ ಎಮರ್ಜೆನ್ಸಿ ತುರ್ತು ಕೆಲಸಗಳು ನೀವು ಮಾಡ್ತಾ ಇಲ್ಲ 5 ಲಕ್ಷ ರೂಪಾಯಿಂದು ನೀವು ಕೌನ್ಸಿಲ್ ಮಾಡಿ ತರದೆ ಹೆಂಗ್ ಅಪ್ರೂವಲ್ ಕೊಟ್ರಿ ನೀವು ಅದಕ್ಕೆ ಇತ್ತು ಕೊಡಿ ಎಲ್ಲ ನೀವು ಅಜೆಂಡಾ ಮೀಟಿಂಗ್ ಮುಗಿಸ್ಕೊಂಡು ಹೊಂಟೋಗ್ಬಿಡೋದಲ್ಲ ಬಿಸ್ಕೆಟ್ ಹೆಂಗ್ ತಿನ್ಕೊಂಡು ಕೇಳ್ತಾ ಉತ್ತರ ಕೊಡಿ ಫಸ್ಟ್ ಅಧ್ಯಕ್ಷರೇ ನೀವು ನಾವೆಲ್ಲ 31 ಸದಸ್ಯರು ಇದ್ದೀವಿ ಅವರೆಲ್ಲ ಏನೇನು ಚರ್ಚೆ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಆನ್ಸರ್ ಕೊಡಿ ಇಷ್ಟು ಸಭೆ ನಡೆದಿರಲ್ಲ ಯಾವ ಸದಸ್ಯರು ನಿರ್ಣಯ ಬರೆದಿ ನೀವು ಯಾವ ಏನೋ ನಿರ್ಣಯ ತಗೊಂಡು ಅವ್ರಿಗೆ ಏನ್ ಕೆಲಸ ಮಾಡಿದ್ದೀರಿ ನೀವು ಬೇಕಾರೋ ಅಂತ ನೀವು ಕೆಲಸ ಮಾಡ್ಕೊಂಡಿ ನಾವು ಮೀಟಿಂಗ್ ತಜ್ಞಾರ ನೀವು ಏನ್ ಬೇಕಾದ್ರೆ ಪ್ಲಾನ್ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿ ನಿಮ್ಗೆ ಇಷ್ಟ ಬರುವಂತದ್ದು ದುಡ್ಡು ಹಾಳು ಮಾಡೋದಕ್ಕೆ ನೀವು ಒಟ್ಟಿದ್ರಲ್ಲ ನಮ್ಗೆಲ್ಲ ಇಷ್ಟ ಇಲ್ಲ ಇದು ದಯವಿಟ್ಟು ಇವು ಸಾರ್ವಜನಿಕರು ಆಸ್ತಿ ನೋಡಿ ನಿಮ್ಮ ಜವಾಬ್ದಾರಿ ಮೇಲೆ ಇದೆ ನೀವೆಲ್ಲ ನೋಡ್ಕೋಬೇಕಾದ್ರೆ ನಿಮ್ ಕರ್ತವ್ಯ ಅದು ನಾವು ಒಂದು 2,000 3,000 ಕೊಡೋಕೆ ಅವ್ರ ಟ್ಯಾಕ್ಸ್ ಅವ್ರಿಗೆ ಅವ್ರ ಮನೆ ಬಾಗಲ ಹತ್ರ ನಮ್ಮ ಸಿಬ್ಬಂದಿ ಹೋಗಿ ಒಂದು SSR ಬರ್ಕೊಂಡು ಕೂತಾರ ಪಿಡಾಲಕ್ ಒಂದೇ ಲಕ್ಷಾಂತರ ರೂಪಾಯಿ ನೀವು 5 ಲಕ್ಷ ಕೊಟ್ಟಿದ್ರಲ್ಲ ನಮ್ಮ ಸಭೆಯಲ್ಲಿ ನಿರ್ಣಯ ತಗೊಂಡ್ರ ಇಲ್ಲ ಆಕ್ಷನ್ ಪ್ಲಾನ್ ಯಾವ ತರ ಮಾಡಿದ್ರಿ ತಿರ್ಗಾ ನೀವು ಮೀಟಿಂಗ್ ತದ್ರ ಎಲ್ಲಾರ್ದಲ್ಲಿ ಒಂಚೂರು ಕಡಿಮೆ ಕೆಲಸ ನಡೀತದೆ ಆದ್ರೆ ಏನೋ 20-21 ಇರ್ತಾರೆ ಹೆಚ್ಚು ಕಮ್ಮಿ ಇದು 20-41 ಡಿಫ್ರೆನ್ಸ್ ಇದೆ ಯಾವ ರೀತಿ ನಡೀತಾ ಇದೆ ಒಂಚೂರು ಸರ್ಕಾರ ನಿಮಗೆ ಜವಾಬ್ದಾರಿ ಕೊಟ್ಟಾರೆ ನಿಮ್ಗೆ ಸಿಬ್ಬಂದಿ ಕೊಟ್ಟಾರೆ ಎಲ್ಲಾರು ನಿಮ್ ಕೈ ಕಡೆಗಿದ್ದಾರೆ ಏನು ಎತ್ತ ಅಂತ ನೀವು ವಿಚಾರಣೆ ಮಾಡಿ ಇದು ಬಂದು ನಾವು ಪಬ್ಲಿಕ್ ಅಲ್ಲಿ ಕೂತ್ಕೊಂಡು ಪತ್ರಿಕಾರವರು ಕೂತವ್ರೆ ಎಲ್ಲಾರು ಕೂತವ್ರೆ ಇದು ಮುಂಗಡೆ ನಾವು ಈ ತರ ಹೇಳಿದ್ರೆ ಅವ್ರು ನಮ್ಗೂ ಈ ತರ ಸದಸ್ಯರು ಏನ್ ನೋಡ್ತಾವ್ರೆ ಏನು ಎತ್ತ ಅಂತ ನಾವು ಹೇಳಿದ್ರೆ ಏನ್ ಹೇಳೋದು ಒಂದು ಮಾಡ್ತೀರಾ ನೀವು ಕರೆಕ್ಟಾಗಿ ಮಾಡ್ತೀರಾ ಪ್ರೊಸೀಜರ್ ಒಂಚೂರು ಹೆಚ್ಚು ಕಮ್ಮಿ ಎಲ್ಲ ಮಾಡಿ ಒಂದಲ್ಲಿ ಸಿಕ್ಕಾಕೊಂಡು ನಾವು ತಲೆ ಮಾಡಬೇಕು ನೀವು ಅರ್ಥ ಮಾಡಿ ನೀವು ಟೆಂಡರ್ ಕರೆದಿದ್ದೀರಾ ಎಲ್ಲ ಮಾಡಿದ್ದೀರಾ ಅವ್ರು ರಾಮು ಏನ್ ಕೇಳ್ತಾವ್ರೆ ಸಭೆಯಲ್ಲಿ ತಂದಿದ್ದೀರಾ ಏನು ಅಂತ ಕೊಡಿ ಅಂತ ಹೇಳಿ ಮುಗ್ದಾಗಿತ್ತು ನಿಮ್ಗೆ ಈ ಸಭೆಗಳು ಮಾಡಿದ್ದಾನೆ ಅಪ್ರೂವಲ್ ತಗೊಂಡಿದ್ದಾರೆ। इजलास के फ़ौरन बाद हम इस बदउनवानी के ताल्लुक़ से सदर बल्दिया नजमुन्निसा कमिश्नर डॉक्टर आनंद के बयान लिए। बदउनवानी हुई है, इसके ताल्लुक़ से आप क्या कहेंगे? जी थोड़ी इमरजेंसी की वजह से टेंडर कॉल कर कुछ वो कार्ड मंगाई सो थोड़ी इमरजेंसी थी ले नहीं उसका बिल अभी पास हो को नहीं मीटिंग में जनरल मीटिंग में उसका लाभ को सभी जो तय करती है उसके बाद में बिल पास होते हैं। ಸರ್ ಅದ್ರ ಬಗ್ಗೆ ಏನಿಲ್ಲ ನಾವು ಮಾನ್ಯ ಅಧ್ಯಕ್ಷರ ಅಪ್ಪನ ಮೇರೆಗೆ ಸರಿನಾ ಸಾಮಾನ್ಯ ಸಭೆ ನಿರೀಕ್ಷಣೆ ಮೇರೆಗೆ ನಾವು ಅದನ್ನು ಪರ್ಚೇಸ್ ಮಾಡಿರೋದು ಅವಶ್ಯಕತೆ ಇತ್ತು ನಾವು ಈ ಪ್ರಿಕ್ಯೂರ್ಮೆಂಟ್ ಮಾಡಿಬಿಟ್ಟು ಕಾನೂನುಬದ್ಧವಾಗಿ ಥರ್ಡ್ ಪಾರ್ಟಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕಾನೂನುಬದ್ಧವಾಗಿ ನಾವು ಪರ್ಚೇಸ್ ಮಾಡಿದ್ದೀವಿ ಸರ್ ಅದು 7,500 ರೂಪಾಯಿ ನೀವು ರೇಟ್ ಹಾಕಿದ್ರಲ್ಲ ಅದು ಅಪ್ರಾಕ್ಸಿಮೇಟ್ 1,000-2,000 ರೂಪಾಯಿನಲ್ಲಿ ಸಿಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಜನರು ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಏನಿಲ್ಲ ಸರ್ ಕಾನೂನುಬದ್ಧವಾಗಿ ನಾವು ಏನು ರೇಟ್ ಇದೆ ಸರ್ ಅದ್ರ ಪ್ರಕಾರನ ಪರ್ಚೇಸ್ ಮಾಡಿದ್ದೀವಿ ಸರ್ ಅವ್ರು ಆರೋಪಗಳು ಮಾಡ್ತಾ ಇದ್ದಾರೆ ಆರೋಪ ನಾವು ಅಗ್ರಿ ಇದೇನಿಲ್ಲ ಸರ್ ನಾವಿನ್ನು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನು ಅವ್ಯವಹಾರ ಏನಿಲ್ಲ ಸರ್ ಅವ್ಯವಹಾರ ಏನೂ ಆಗಿಲ್ಲ
ಆಮೇಲೆ ಇನ್ನೂ ಪೇಮೆಂಟನ್ನು ಮಾಡಿಲ್ಲ ಸರಿನಾ ನಾವು ಸಾಮಾನ್ಯ ಸಭೆಗೆ ತೊಗೊಂಬಂದ್ಬಿಟ್ಟೆ ನಾವು ಪೇಮೆಂಟ್ ಮಾಡ್ತೀವಿ इजलास के दौरान कुछ काउंसलर्स ने रिपोर्टर्स पर इल्ज़ाम लगाते हुए बात की तो बीटी नागेश ने रिपोर्टर्स की जानिब से बात की। ಅಧ್ಯಕ್ಷರ ಅಪ್ಪಣೆ ಮೇರೆಗೆ ದಯಮಾಡಿ ನಮ್ಮ ಮುನ್ನವರು ಅಂತ ಹೇಳಿದ್ರು ಮಾಧ್ಯಮದವ್ರ ಮೇಲೆ ಒಬ್ಬ ನಮ್ಮನ್ನೇನು ಬರೀತಾ ಇಲ್ಲ ಅಂತ ನೀವು ಚುನಾಯಿತ ಪ್ರತಿನಿಧಿಗಳು ನೀವು ಕೊಟ್ಟಂತ ಸಮಸ್ಯೆಗಳನ್ನ ಮತ್ತೆ ನೀವು ಹೇಳದಂತ ಹೇಳಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಈ ನಗರದ ಹಲವಾರು ಎಲ್ಲ ಪತ್ರಿಕೆಗಳು ಹಲವಾರು ವಾರ್ಡಿನ ಸಮಸ್ಯೆ ಇರ್ಬೋದು ಈಗ ಹೆದ್ದಾರಿಯ ಸಮಸ್ಯೆ ಇರ್ಬೋದು ಎಲ್ಲನ ನಾವು ಸುದ್ದಿ ಮಾಡ್ತಾ ಇದ್ದೀವಿ ದಯಮಾಡಿ ನೀವು ಅದನ್ನ ಪತ್ರಿಕಾ ಮಾಧ್ಯಮದವ್ರ ಮೇಲೆ ನೀವು ಆತರ ಮಾತಾಡ್ತಕ್ಕಂಥದ್ದು ನಮ್ಮ ಪರಿಧಿ ಅಂತ ಹೇಳ್ಬಾರ್ದು ನೀವು ಸದಸ್ಯರಾಗಿರ್ತಕ್ಕಂಥವ್ರು ಇಲ್ಲಿ ನೀವು ಸದಸ್ಯರಾಗಿರ್ತಕ್ಕಂಥವ್ರು ನೀವು ನಮ್ಮ ಪೂರ್ತಿ ಕೇಳಿ ನೀವು ನಮ್ಮ ಮಾತು ಪೂರ್ತಿ ಕೇಳಾದ್ಮೇಲೆ ಆಮೇಲೆ ಮಾತಾಡಿ ನೀವು ಯಾಕೆಂದ್ರೆ ನಾವು ನೀವೆಲ್ಲ ಸದಸ್ಯರು ಏನಿದೆ ತೀರ್ಮಾನ ಮಾಡ್ತಿರೋ ಅಭಿವೃದ್ಧಿಯ ಈ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ಬರೀತಕ್ಕಂಥದ್ದು ನಮ್ಮ ಕರ್ತವ್ಯ ಪತ್ರಿಕೋದ್ಯಮ ಹಾಗಾಗಿ ನೀವೇನು ತೀರ್ಮಾನ ಮಾಡ್ತೀರೋ ಅದನ್ನ ಬರಿತೀವಿ ಅದು ಬಿಟ್ಟು ನಮ್ಮನ್ನ ಬರೀನಿ ಅಂತ ಅಂದ್ರೆ ನೀವು ದಾಖಲೆ ಬರಿತೀವಿ ಖಂಡಿತ ಬರಿತೀವಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ ಒಂದು ಈಗ ಹೆದ್ದಾರಿನಲ್ಲಿ ಸಿಬಿಡಿ ಗಾರ್ಡನ್ ಹತ್ರ ಆ ಪಟ್ಟಣದ ಗಲೀಜ್ ನೀರು 3 ತಿಂಗಳಿಂದ ಹೋಗ್ತಾ ಇದೆ ನಿಮ್ಮ ಯೋಗ್ಯತೆಗೆ ಯಾರಾದ್ರೂ ಒಬ್ರು ಪತ್ರಿಕೆ ಬಂದಿದೆ ಹೋಗಿ ಅಲ್ಲಿ ಭೇಟಿ ನೀಡಿದ್ದೀರಾ ಅದನ್ನ ತಡೆಗಟ್ಟಿದ್ದೀರಾ ನೀವು ಹೇಳಿ ಈಗ ಉತ್ತರ ಕೊಡಿ ನೀವು ಮಾತಾಡಿ ಯಾವ ಸದಸ್ಯರು ಹೋಗಿದ್ದೀರಾ ಅಲ್ಲಿ ಭೇಟಿ ನೀಡಿದ್ದೀರಾ ಈಗಾಗಲೇ ಸದನದಲ್ಲೂ ಚರ್ಚೆ ಆಗಿ ಸಮಿತಿಯನ್ನ ಮಾಡಿ ಸಮಿತಿಯಲ್ಲಿ ರಮೇಶ್ ಕುಮಾರ್ ಅವರು ವಾಪಸ್ ಮಾಡಿದ್ದಾರೆ ಇಂಥ ಪತ್ರಿಕೋದ್ಯಮದ ಮೇಲೆ ಅಲ್ಲೇ इजलास में किसी भी काउंसलर ने अपने वार्ड के मसाइल को पेश नहीं किया। तमाम अरकान बल्दिया अवाम से पैसे वसूल करने के कई तरीक़े बनाते रहते हैं। इन पैसों का सही इस्तेमाल करने पर कोई ध्यान नहीं देता। सबका साथ सबका विकास का नारा आसानी से लगा लेते हैं और सबका साथ भी ले लेते हैं और वसूली भी कर लेते हैं। जब विकास की बात आती है तो आंख चुराना मामूल है। इसी तरह से चंद अरकान बल्दिया ने यहाँ की जनता शामिल का खंदाया वसूल करने पर बहस शुरू की। तकरीबन 6 लाख रुपये खंदाया बाकी हो जाने पर अरकान बल्दिया के ख्यालात। ಅವರು ಹೇಳ್ತಾರೆ ಸಾತೂರು ಸರ್ಕಲ್ ವಿಚಾರದಲ್ಲಿ ಹೋಗಿ ನಾವು ಲೈಟ್ ಅನ್ನ ಕಿತ್ಬಿಟ್ಟು ನಾವು ಇವತ್ತು ಕೋರ್ಟ್ ಕಲಿತಾ ಇದೀವಿ ನಾವು ಕರೆಂಟ್ ಕನೆಕ್ಷನ್ ನಾವು ಕಿತ್ತಾಕಲ್ಲ ಏನಿದ್ರೆ ನೀವು ವಸೂಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೌದಾ ನಮ್ಗೆ ಕರೆಂಟ್ ಬಿಲ್ ಕಟ್ತಾ ಇದಾರೆ ನಾವು ಡಿಸ್ಕನೆಕ್ಟ್ ಮಾಡಲ್ಲ ಅಂತ ಹೇಳಿ ಆಯ್ತು ಕಾನೂನು ಚೌಕಟ್ಟಿನಿಂದ ಏನು ಹೇಳುತ್ತೆ ಜಪ್ತಿ ಮಾಡ್ಬೇಕು ಸರ್ ಅಷ್ಟೇ ಇರೋದು ಜಪ್ತಿ ಪವರ್ ಕಟ್ ಮಾಡೋಕೆ ನಿಮ್ಗೆ ಪವರ್ ಹೇಳೋಕೆ ಪವರ್ ಇಲ್ಲ ಇಲ್ಲ ಸರ್ ಜೈಂಟ್ ಲೀಕ್ ಇಲ್ಲ ಸರ್ ನಮ್ಗೆ ಜೈಂಟ್ ಲೀಕ್ ಇಲ್ಲ ಈ ತರ ಏನಾದ್ರು ಸಮಸ್ಯೆ ಆದ್ರೆ ಪವರ್ ಕಟ್ ಮಾಡೋಕೆ ನಮ್ಗೆ ಹೇಳಿದ್ರೆ ಅವ್ರು ನಟರು ನಮ್ಗೆ ಅವರು ಆಲಿಗೆ ಉತ್ತರ ಕೊಡ್ತಾರೆ ಅಷ್ಟೇ ಹೌದು ಸರ್ ಅವ್ರು ಕಟ್ ಮಾಡಲ್ಲ ನಮ್ಗೆ ಪವರ್ ಇಲ್ಲ ಅಂದ್ರೆ ಅವರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ನಾವು ಕಂಡ್ರೆ ನಾವು ಲೈಸೆನ್ಸ್ ಕೊಟ್ಟಿರ್ತೀವಿ ಪವರ್ ಲೈಸೆನ್ಸ್ ನಾವು ಮನೆ ಎಲ್ಲ ಸದಸ್ಯ ಒಬ್ರು ಮಾತಾಡಿದ್ರೆ ಎಲ್ಲರೂ ಕೇಳಿಸ್ತಾರೆ ಕೂತ್ಕೊಳ್ಳಿ ಸರ್ ಬಸ್ಸು ಈಗ ಅವರು ನೀವು ಲೆಟರ್ ಕೊಟ್ಟರಲ್ಲ ಹೇಳಿ ಅದಕ್ಕೆ ಉತ್ತರ ಕೊಟ್ಟವ್ರು ಅವರು ಲೆಟರ್ದಲ್ಲಿ ಭೇಟಿ ಮಾಡಿದೆ ಸರ್ ನಾವು ಅದೆಲ್ಲ ಕೇಳ್ತಾ ಇಲ್ಲ ನಾವು ಕೇಳ್ತಿರೋದು ಇಷ್ಟೇ ನೀವು ಕೊಟ್ಟಾದ್ಮೇಲೆ ನಾವು ಆ ರೀತಿ ಕಟ್ ಮಾಡೋಕೆ ನಮ್ಗೆ ಪವರ್ ಇಲ್ಲ ನಾವು ಮಾಡಲ್ಲ ನೀವು ಮಾತು ಕೇಳ್ತಾ ಅವ್ರ ಲೆಟರ್ ವಾಪಸ್ ಕೊಟ್ರ ಇಲ್ಲ ತಗೊಳ್ಬೇಕಾಯ್ತು ನೀವು ಕೊಟ್ಟಿಲ್ಲ ಸರ್ ಕೇಳ್ದ ನಾವು ಅದನ್ನು ಕೊಡಲ್ಲ ಕೊಟ್ಟಿಲ್ಲ ಅದಕ್ಕೆ ಹೆಂಗಿದ್ರು ರೆಸೊಲ್ಯೂಷನ್ ಮಾಡಿಸ್ಬಿಡಿ ಸರ್ ಆಯ್ತು ರೆಸೊಲ್ಯೂಷನ್ ಮಾಡಿಸೋಕೆ ನೀವು ಯಾವ ತರ ಹೇಳ್ತೀರಾ ಈ ಸಬ್ಜೆಕ್ಟ್ ಎಲ್ಲಾರು ಸದಸ್ಯರು 6 ಸರಿ ತಗೊಂಡ್ ಬಂದವೆ ಇಲ್ಲ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ಸರ್ ನಾನು ಎಲ್ಲ ರೆವಿನ್ಯೂ ಸೆಕ್ಷನ್ ಫುಲ್ ಕಮಿಷನರ್ ಸಾಹೇಬ್ರೆ ಒಂದ್ ಮಾತು ಹೇಳ್ತೀನಿ ಮುಂದಕ್ಕೆ ನಾನು ಮೀಟಿಂಗ್ಗೆ ಬರಲ್ಲ ಸರ್ ಯಾಕಂದ್ರೆ ನಗರಸಭೆಯಲ್ಲಿ ಕಮಿಷನರ್ ಆಗ್ಲಿ ಅಧ್ಯಕ್ಷರಾಗ್ಲಿ ಬೇರೆ ಯಾರ ಇಲ್ಲಿ ನಿಮ್ ಯೋಗ್ಯತೆ ಇಲ್ಲ ಏನು ಕೆಲಸ ಮಾಡೋಕೆ ಅದಕ್ಕೋಸ್ಕರ ನಾವು ಇಲ್ಲಿ ಬರೋಕೆ ಲಾಯಕ್ಕಿಲ್ಲ ಯಾಕಂದ್ರೆ ನಾವು ಅದಕ್ಕೆ ಬದಲ್ವಲ್ಲಪ್ಪ ಎಲ್ಲ ನೀವು ಮಾತಾಡುವಾಗ ನಾನು ಕೇಳಬೇಕು ನಾನು ಇದೇ ಬಡ್ಕೊಂಡು ಕೂತಿರ್ತಿರೋದೆ ಆಯ್ತು ಸರ್ ನಾನು 22 ವರ್ಷ ಸರ್ವಿಸ್ ಮಾಡಿದೆ ಇಲ್ಲಿ
ಈ ರೀತಿ ಮಾತು ಯಾವತ್ತೂ ಇನ್ನೂ ಗಂಟೆ ನಾವು ಯಾರಿಗೂ ಹೇಳಿರಲಿಲ್ಲ. ಅರ್ಥ ಆಯ್ತಾ? ನಾನು ಇಲ್ಲಿ ಬರೋಕೆ ಲಾಯಕ್ಕಿಲ್ಲ. ಯಾಕಂದ್ರೆ ನೀವೆಲ್ಲ ಉತ್ಪದವರು, ನಿಮ್ಗೆ ಸರ್ಕಾರ ಒಪ್ಕೊಂಡ್ಬಿಟ್ಟವ್ರೆ, ದೇವ್ರಿಗೆ ಅನ್ನ ಒಪ್ಕೊಂಡವ್ರೆ, ಸರ್ಕಾರ ದುಡ್ಡು ಒಪ್ಕೊಂಡ್ಬಿಟ್ಟವ್ರೆ. ನೀವು ಏನು ಮಾಡಿದ್ರು ನಿಮ್ಗೆ ನಡೀತವೆ, ನಮಗೆ ನಡೆಯಲ್ಲ. ಜನ ಅಲ್ಲ ರೀ, ಒಬ್ಬ ಬಡವಂತ ಮನೆ ಮಿಲ್ ಹತ್ರ ಹೋಗಿ ನೀವು ಕಟ್ ಮಾಡಿ ಉಸುಲು ಮಾಡೋಕೆ ಎಲ್ಲ ನಿಂತ್ಕೊಂತೀರಾ. ಅವ್ರು ಯಾರು ಎಲ್ಲ ಸದಸ್ಯರು ಕೇಳ್ತಾವ್ರೆ 8 ಲಕ್ಷ 10 ಲಕ್ಷ ಬ್ಯಾಲೆನ್ಸ್ ಇದೆ ಅಂತ. ಕೆಲವರು ಸದಸ್ಯರು ಹೇಳ್ತಾವ್ರೆ, ಗಮನಕ್ಕೆ ಬಂದವೆ. ನಾನು ಕೇಳಿದ್ದೀನಿ, ಏನು ಅಲ್ಲಿ ಹೋದ್ರೆ 25,000 ರೂಪಾಯಿ 30,000 ರೂಪಾಯಿ ಕೊಡ್ತಾರೆ ಇಸ್ಕೊಂಡು ಬಂದವ್ರು ಅಂತ. ಆ ಮಾತು ನಿಮ್ಗೂ ಬಂದಿತ್ತು, ಹೌದು ಇಲ್ಲ? ನಾವ್ ಹೇಳಿದ್ವಲ್ಲ, ಅದೇ ಹೇಳಿದ್ರೆ ಇಲ್ಲ. ಆ ರಾಜ್ಯ ಆದ್ರೂ 8 ಲಕ್ಷ ರೂಪಾಯಿ ಇವರು ಒಬ್ಬೊಬ್ಬರು ತಾವು ನೀವು ಬಿಟ್ಕೊಂಡು ಅವ್ರು ತಾವು ಒಂದು ಸಣ್ಣ ಪುಟ್ಟ ರೋಲ್ ಕಾಲ್ ಇಸ್ಕೊಂಡು ಬರ್ತೀರಾ, ಬಡವರಿಗೆ ತೊಂದರೆ ಕೊಡ್ತೀರಾ. ನಾವು ಕೇಳಿದ್ರೆ ಅವ್ರು ನಮ್ಗೆ ಉತ್ತರನೂ ಕೊಡ್ತಾ ಇಲ್ಲ, ನಮ್ಗೆ ಎಂಡಾಸ್ಮೆಂಟ್ ಕೊಡ್ತಾ ಇಲ್ಲ, ಅವ್ರು ಬಂದು ಕಟ್ಟು ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಮತ್ತೆ ನಗರಸಭೆ ನೀವು ಕಮಿಷನರ್ ಯಾಕೆ, ನಾವು ಸದಸ್ಯರು ಯಾಕೆ ಮಾಡ್ಬೇಕು? ನಾವೇ ಬರ್ಬೇಕಿಲ್ಲ ಸಭೆ. ಅಲ್ಲ, ದಯವಿಟ್ಟು ಸದಸ್ಯರು ಇದು ಉತ್ತರ ಕೊಟ್ಬಿಟ್ಟು ನೀವು ಏನಾರು ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಈ ಮುಂದಕ್ಕೆ ನಾವು ಯಾಕೆ ಬರಲ್ಲ. ಯಾಕಂದ್ರೆ ನಾನು ರಾಜೀನಾಮೆ ಎಲ್ಲ ಕೊಟ್ಬಿಟ್ಟು ಹೊಂಟಿದ್ದೀನಿ. ಇಲ್ಲಿ ಬಂದು ಏನು ಅರಿಬೇಕಂದ್ರೂ ಇಲ್ಲ, ಅಡಿಬೇಕಂದ್ರೂ ಇಲ್ಲ, ಬಂದು ಏನೇನೋ ಮಾಡ್ಕೊಳ್ಬೇಕು. ಬೆಂಗಳೂರಿಂದ ಬಂದು ನಾನು ಇವತ್ತು ಏನೋ ಸಬ್ಜೆಕ್ಟ್ ಕೇಳೋ ಅಂತ ನಾನು ದೇವರಾಣೆ ನಾಷ್ಟನೂ ಮಾಡಲಿಲ್ಲ, ಬಂದೆ. ಏನಕ್ಕೆ ಬಂದಿದ್ದು? ಏನು ನನಗೆ ಕೊಟ್ಬಿಡ್ತಾರಂತ, ನನ್ಗೆ ಏನು ಆದಾಯ ಬಂದ್ಬಿಡ್ತಾವಂತ? ಯಾಕೆ ಬರ್ಬೇಕು ನಾವು ಇಲ್ಲಿ? ನೀವು ಏನಾದ್ರು ನಾವು ಕೇಳಿದ್ರೆ ಹೂ ಹೂ ಅಂತ ಹೇಳುದು, ಕೊನೆಗೆ ಯಾರೋ ಒಬ್ಬ ಸದಸ್ಯ ಸರ್ ಮೇನ್ ಸಬ್ಜೆಕ್ಟ್ ಬನ್ನಿ ಸರ್, ಆಯ್ತು ಮುಗೀತು. ಹಿಂದೆ ಹಾಸ್ಕೊಳ್ಳೋಕೆ ಬರೋದು, ತಲೆ ನಿಮಗೆ ನೋಡೋದು ಒತ್ಕೊಳ್ಳೋಕೆ ಅಲ್ವಾ? ಇಷ್ಟೇ ತಾನೇ ಆಗ್ತಿರೋದು ಇಲ್ಲಿ, ಬೇರೆ ಏನು ಆಗ್ತಾ ಇಲ್ವಲ್ಲ. ನಗರಸಭೆ ಜಾಗ ಇದೇ ಸದಸ್ಯರು ಅದೇ ಶೇರು ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಒತ್ತುವರಿ ಮಾಡ್ಕೊಂಡು ಕೂತವ್ರ ಅಂತಂದಿದ್ದಕ್ಕೆ ನೀವು ಯಾರು ಮಾಡಲಿಲ್ಲ. ನಾನು ಹೈಕೋರ್ಟ್ ಗಂಟ ಹೋಗಿ ತರುವ ಮಾಡಿಸೋದಕ್ಕೆ ನೀವು ಖಾಲಿ ಮಾಡ್ಕೊಂಡು ಇದು ನಮ್ಮ ಜಾಗ ಅಂತ ಕೂತಿದ್ದೀರಾ ನೀವು. ಇನ್ನು ಮಿಕ್ಕಿದ ಜಾಗಕ್ಕೆ ನೀವು ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಬಾಡಿಗೆ ಬರ್ತಾರೆ, ರೋಲ್ ಕಾಲ್ ಬರ್ತಾರೆ, ನೀವು ಯಾರು ಮುಟ್ತಾ ಇಲ್ಲ. ಇದೇ ಸಬ್ಜೆಕ್ಟ್ 10 ಸಲ ಬಂತು, ನೀವು ಏನಾರು ಮಾಡಿದ್ದೀರಾ? ನೋಡಿ ಸರ್, ನಾವು ಯಾವ್ದು ಮತ್ತೆ ಸರ್ ರೋಲ್ ಕಾಲ್ ಯಾರು ಮಾಡೋರು ಅಂದ್ರೆ, ಈಗ ನಾವು ಒಂದು ಪತ್ರಿಕಾರವರು ಕೂತವ್ರು, ನಾವು ಹೇಳೋಕೆ ಆಯ್ತು. ಈಗ ನಗರಸಭೆ ಜಾಗದಲ್ಲಿ ಯಾರು ಒಬ್ಬ ಕೂತ್ಕೊಂಡು ಅವನು ಬಾಡಿಗೆ ತಗೊಂತಾನೆ, ಬಾಡಿಗೆ ನಡೆಸ್ತಾನೆ, ಅವನು ನಡೆಸ್ತಾನೆ ಅಂತ ಅಂದ್ರೆ ನಿಮ್ ಗಮನಕ್ಕೆ ಬಂದ್ರೆ ನೀವೇನು ಮಾಡಿದೀರಾ? ಅವ್ರಿಗೆ ಓನ್ಲಿ ಟ್ರೇಡ್ ಲೈಸೆನ್ಸ್ ಹೋಗಿದ್ಕಂದಲ್ಲಿ ಟ್ರೇಡ್ ಲೈಸೆನ್ಸ್ ಅಲ್ಲಿ ಅವ್ರದ್ದು ರಿಕಾರ್ಡ್ ಕೇಳಿದ್ದೀರಾ? ಸರ್ ಟ್ರೇಡ್ ಲೈಸೆನ್ಸ್ ಅಲ್ಲಿಗೆ ಎಲ್ಲರಿಗೂ ಇಶ್ಯೂ ಮಾಡ್ತಾ ಇದ್ದೀವಿ ಸರ್. ಈ ಸರಿ ನಾವು ಕರೆಕ್ಟ್ ನಾವು ಕೇಳ್ತೀವಿ. ಈಗ ಯಾವ ನಿಮ್ಗೆ ಪ್ರಾಬ್ಲಮ್ ಅಂತ ಬಂದು ಸದಸ್ಯರು ಹೇಳಿದ್ಮೇಲೆ ನೀವು ಅದಕ್ಕೆ ಏನಾರ ಮೂವ್ ಮಾಡಿದ್ದೀರಾ? ಸರ್ ಮಾಡ್ಯಾರ ಸರ್. ಯಾವ ಮಾಡಿದ್ದಾರೆ ಹೇಳಿ? ಟ್ರೇಡ್ ಲೈಸೆನ್ಸ್ ಯಾವ್ದಾರೆ ಆ ಟ್ರೇಡ್ ಜನರಲ್ ಲೈಸೆನ್ಸ್ ಅಲ್ಲ, ಯಾರು ಪರ್ಟಿಕ್ಯುಲರ್ ಉಮಾ ಅಲ್ಲಿ ಕೂತವನೆ ಆ ಜಾಗ ನಗರಸಭೆದು, ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಕೇಳಿ, ಆದಾಯ ಅವ್ರದ್ದು ಆಧಾರ ಕೇಳಿ ಅಂತಂದ್ರೆ ಅವ್ರು ಹೇಳಿದ್ರೆ ಕೇಳಿದ್ದೀರಾ? ಏನ್ರಿ ಆರ್ವವ್ರೆ ನಿಮ್ ಗಮನಕ್ಕೆ ಬಂತು? ಮೊನ್ನೆ ಫೋನ್ ಮಾಡಿ ಹೇಳಿದ್ರು. ಮೊನ್ನೆ ಶೇರ್ ಅದರಿಂದ ಹಿಂದೆ ಅಲ್ಲ, ಅದರಿಂದ ಹಿಂದೆ ರೇ ನಾನೇ ವಾಲಂಟ್ರಿ ಕರ್ಕೊಂಡು ಹೋಗಿ ತೋರ್ಸಲ್ಲ. ಅದೇನೇನಾದ್ರು ಹೇಳ್ತೀನಿ, ನನ್ನ ಮನೆ ಅಲ್ಲ, ನನ್ನ ಮನೆ ಅಲ್ಲ. ನಿಮ್ಗೆ 1 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀರಿ. ಅದರಿಂದ ಹಿಂದೆನೂ ಹೇಳಿದ್ರು, ಶಿವರಾಜ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಚಂದ್ರನಾಡಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೂ ನುಡಿ ಕೂತಿದ್ದೀರಾ, ರೀಸನ್ ಏನು? ನಾವು ಕೇಳಬೇಕು ಬೇಡ. ಜಾಸ್ತಿ ಇದೆ, ಅವ್ರಿಗೆ ಪವರ್ ಕಟ್ ಮಾಡಿ ಎಲ್ಲ ಒಂದು ಕಾನೂನು ಚೌಕಟ್ಟಿಂದ ಕೆಲಸ ಮಾಡ್ಕೊ ಬನ್ರಿ, ಗೊತ್ತಾಯ್ತಾ? ಆ ಏರಿಯಾ ಕೌಂಟರ್ ನಾನು ಗಮನ ತಗೊಬನ್ನಿ, ನಾನು ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಟ್ಯಾಕ್ಸ್ ಕಟ್ಟಬೇಕು, ನಮ್ ನಗರಸಭೆಗೆ ನೀವು ಇಷ್ಟು ಬ್ಯಾಲೆನ್ಸ್ ಇದೆ, ನೋಟಿಸ್ ಕಳಿಸಿ ಅಂತ ಹೇಳ್ತೀನಿ. ಯಾರ ಸದಸ್ಯರು ಕಣ್ಣಾಕು ಏನು ಸರ್ ನಮ್ಮ ಇರುದಕ್ಕೆ 31 ವಾರ್ಡ್ ಅವರೇ ನೋಡ್ಕೊಳ್ಳಿ, ಯಾರಿದ್ದಾರೆ ಅವರೇ 31 ವಾರ್ಡ್ ಸದಸ್ಯರು ಅವರೇ ನೋಡ್ಕೊಳ್ಳಿ. ನಾವೆಲ್ಲ ಯಾಕೆ ಸರ್ ಯಾರ ವಿಷಯಕ್ಕೆ ಚರ್ಚೆ ಮಾಡ್ಲಿ, ನಾವು ಯಾಕೆ ಇರುದಕ್ಕೆ ಹಾಗಂದ್ರೆ ನಾನು ಬೇಕಾಗಿಲ್ಲ. ಯಾರು 31ಕ್ಕೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾವ್ರೆ, ನಮ್ ಬ್ಯಾಲ ಸದಸ್ಯರಿಗೆ ನೀವು ಸಭೆಗೆ ಅನುಮತಿ ನೋಟಿಸ್ ಕಳಿಸ್ಬೇಡಿ, ನಮ್ದು ಇಷ್ಟೇ. ಇರಪ್ಪ ನಾನೇನ್ ಹೇಳ್ತಾ ಗೊತ್ತಾ ಸರ್, ನಾನು 1ರಿಂದ 31ವರೆಗೂ ಲಿಸ್ಟ್ ಮಾಡಿ, 1ರಿಂದ 31ವರೆಗೂ ಲಿಸ್ಟ್ ಮಾಡಿ, ಯಾರ್ಯಾರು ಟ್ಯಾಕ್ಸ್ ಜಾಸ್ತಿ ಇದೆ ಅವ್ರಿಗೆ ಪವರ್ ಕಟ್ ಮಾಡಿ ಅವ್ರಿಗೆ ಬೀಗ ಹಾಕಿ ನಾವೆಲ್ಲ ಸಾಗರ ಕೊಡ್ತೀವಿ. ನಿರ್ಣಯ ಜನತಾ ಶಾಮಿಲ್ ಒಂದೇ ಎಲ್ಲ ನಿರ್ಣಯ ಮಾಡಿ, ಎಲ್ಲ ನಿರ್ಣಯ ಮಾಡಿ ವಿಚಾರ ಯಾಕೆ
31 ವಾರ್ಡು ಎಲ್ಲ ನಮ್ಮ ಜನಗಳೇ. ನಾವು ಅವ್ರ ಹೆಚ್ಚು ಇವ್ರು ಕಡಿಮೆ, ಇವ್ರು ಬೇಡಿ ಅವ್ರು ಬೇಡಿ ಅಂತ ನಾವೇನ್ ಹೇಳಲ್ಲ. ನಿಮ್ಮ ಕರ್ತವ್ಯ ಏನಂದ್ರು ಕರ ವಸೂಲಿ ಮಾಡೋದು, ಕಂದಾಯ ವಸೂಲಿ ಮಾಡೋದು, ನಗರದ ಅಭಿವೃದ್ಧಿ ಪಡಿಸಬಹುದು. ನಿಮ್ಮ ಆಡಳಿತ ಸಂಬಂಧಪಟ್ಟಂತ ಒಂದು ವ್ಯವಹಾರ. ಅದರಲ್ಲಿ ಅವ್ರು ನಾವೇನೋ ನಮ್ಮ ಅತ್ತೆ ಮಕ್ಕಳಲ್ಲ ಇನ್ನೊಂದಲ್ಲ, ಕಾನೂನುಬದ್ಧವಾಗಿ ಭಾವಸ ಹೇಳಿದ್ರು 1 ರಿಂದ 31 ರೂಪಾಯಿ ಯಾರು ಬ್ಯಾಲೆನ್ಸ್ ಮಾಡಿ ಹತ್ತಿರ ಹತ್ರ ಇರ್ಲಿ ಫಸ್ಟ್ ವಸೂಲಿ ಮಾಡಿ, ಇಲ್ಲ ಅಂತಂದ್ರೆ ಪವರ್ ಕಟ್ ಮಾಡಿ. कौन से ताल्लुक से बात की गई और इसका फैसला क्या लिया गया? 2017-2018 का जो क्रिया योजना का फाइनेंस जो आको है उसके बारे में बातचीत हो गई है। उसके जो भी आको है पैसा सैंक्शन करके उसके बारे में वार्ड का जो भी है पूरे हर 30 पे वार्ड का काम होती जी। इमरजेंसी स्पेशल मीटिंग कामांग का पैसे स्टेट फंड भी 14 फाइनेंस जो आया था उसका प्लान ऑफ एक्शन बनाने के वास्ते में अप्रूव लेने के वास्ते में मीटिंग। अच्छा, फैसला क्या लिया गया? फैसला जो फंड आया है उसमें जो भी जहाँ भी ज़रूरत होगी वहाँ पे उसका काम कराया जाएगा। ತೀರ್ಮಾನ ಏನು ತಗೊಂಡಿದ್ದೀರಾ ಸರ್? ತೀರ್ಮಾನ ಸರ್, ಕ್ರಿಯಾ ಯೋಜನೆಗೆ ಅನುಮೋದನೆ ಸರ್. ಏನು ರೋಡ್ ವರ್ಕ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಆಮೇಲೆ ಲೈಟ್ ಇದಿರ್ಬೋದು, ಎಲ್ಲ ವಿಷಯವನ್ನು ಕೊಟ್ಟಿದ್ರಲ್ಲ. ವಿಷಯ ತೀರ್ಮಾನ ಸಾಮಾನ್ಯ ವಿಶೇಷ ತುರ್ತು ಸಭೆ ಅನುಮೋದನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಕ್ರಮ ಇಷ್ಟು ಸರ್. ಮುನ್ಸಿಪಲ್ನಲ್ಲಿ ಇವತ್ತು ತುರ್ತು ಸಭೆ ಕರೆದಿದ್ದೀರಲ್ಲ, ಹೌದು ಸರ್. ಅದ್ರ ಏನು ಬಗ್ಗೆ? ಇದೇನಂತಂದರೆ ಕಾಮಗಾರಿಗಳ ಬಗ್ಗೆ ಕರೆದ್ರು. ಕಾಮಗಾರಿಗಳ ಬಗ್ಗೆ ಮಾತಾಡಬೇಕಾಗಿ ಬಂದಾಗ ಈ ಪೇಪರ್ನೆಲ್ಲ ಬಂದಿತ್ತಲ್ಲ ಇವತ್ತೇನು ಕಳಪೆ ಸಾಮಾನುಗಳು ತಂದವರೆ ಮತ್ತು ಇದೆಲ್ಲ ಟೆಂಡರ್ ಎಲ್ಲ ಸರಿಯಿಲ್ಲ, ಕೆಲ ಸಾಮಾನುಗಳಿಗೆ ಹಣ ಜಾಸ್ತಿ ಆಗೋದ್ರಿಂದ ಪಬ್ಲಿಕ್ಸ್ ಎಲ್ಲ ಮಾತಾಡ್ತಾವ್ರೆ. ಅದ್ರ ಬಗ್ಗೆ ನಾವು ತಗೊಂಡು ಜೊತೆಗೆ ಇವತ್ತು ನೋಡಿ ಒಂದು 6 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನು ಮಾಡೋದು ಸಾರ್ವಜನಿಕರಿಗೆ, ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಅಧ್ಯಕ್ಷರಿಗೆ ಕೇಳ್ತೀವಿ. ತೀರ್ಮಾನ ಏನಾಯಿತು? ಏನೂ ತೀರ್ಮಾನ ಆಗಲಿಲ್ಲ. ಇವೆಲ್ಲನೂ ಸ್ವಲ್ಪ ತರಾಟೆ ತೊಗೊಂಡು ಈ ಥರ ಮಾಡಬೇಕು ಬಿಡಬೇಕು ಅಂದ್ಕೊಂಡು, ಆದರೆ ಇದನ್ನೆಲ್ಲ ತನಿಖೆ ಮಾಡಬೇಕು ಅಂದ್ಕೊಂಡು ನಾನಂತೂ ರೆಸೊಲ್ಯೂಷನ್ ಬರೆಸಿದ್ದೀನಿ. ಇದನ್ನು ಮಾಡೋದು ಬಿಡೋದು ಇಂಪ್ಲಿಮೆಂಟ್ ಮಾಡಬೇಕಾದ ಅಧ್ಯಕ್ಷರ ಕರ್ತವ್ಯ. ಮಾಡ್ತಾರ ಬಿಡ್ತಾರ ನೋಡ್ತೀನಿ. ಇಲ್ಲ ಅಂತೇಳಿದ್ರೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇದನ್ನೇ ಒಂದು ಅಜೆಂಡಾ ಹುಡ್ಕೊಂಡು ನಾನು ಎಲ್ಲ ಸದಸ್ಯಗಳು ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. अगर वीडियो पसंद आया हो तो लाइक करना ना भूलें, साथ साथ अपने दोस्तों के साथ शेयर करें और हमारे चैनल को सब्सक्राइब करें।